ಹುಕ್ಕೇರಿಯ ಕೆಇಬಿ ಚುನಾವಣೆಯಲ್ಲೇ ಸತೀಶ್ ಜಾರಕಿಹೊಳಿಯವರ ಗೆಲುವು ಎಂದು ಸುಳ್ಳು ಹೇಳಿದ ಸ್ವಾಮೀಜಿ. ಎಸ್, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಕನೂರು ಎಂಬ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನ ಮಠದ ಸ್ವಾಮೀಜಿಯಾದ ಗಜಾನಂದ ಅಪ್ಪಾಜಿಯವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ನಡೆದ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲೇ ಸತೀಶ್ ಜಾರಕಿಹೊಳಿಯವರ ಗೆಲುವು ಎಂದು ಹೇಳಿದ್ದ. ಆದ್ರೆ ಗಜಾನಂದ ಅಪ್ಪಾಜಿಯವರು ಹೇಳುವ ಮಾತನ್ನ ಕೇಳಿದ್ರೆ ಎಲ್ಲ ನಿಜ ಆಗುತ್ತೇನೋ ಅನ್ನೋ ರೇಂಜಿಗೆ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಚುನಾವಣೆಯ ರಿಸಲ್ಟ್ ಬಂದ ತಕ್ಷಣವೇ ವಿಡಿಯೋ ಡಿಲೀಟ್ ಮಾಡಿದ ಸ್ವಾಮೀಜಿ. ಎಸ್, ದಿನಾಂಕ 28/9/2025 ನಡೆದ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬಣ ಇತಿಹಾಸ ನಿರ್ಮಿಸಿ ಒಟ್ಟು 15ಕ್ಕೂ 15 ಜನ ಕ್ಷೇತ್ರಗಳನ್ನ ರಮೇಶ್ ಕತ್ತಿ ಸ್ವಾಭಿಮಾನ ಬಣ ಗೆದ್ದು ಬೀಗಿತ್ತು. ಆದ್ರೆ ಈ ರೀತಿ ಸುಳ್ಳು ಭವಿಷ್ಯ ಹಬ್ಬಿಸಿ ನುಡಿದ ಸ್ವಾಮೀಜಿ ಇನ್ನು ಇವರನ್ನ ನಂಬಿದ ಭಕ್ತರಿಗೆ ಯಾವ ರೀತಿಯ ಸುಳ್ಳು ಹೇಳಬಹುದು ಅಂತ ವೀಕ್ಷಿಸಿ. ಬ್ಯೂರೋ ರಿಪೋರ್ಟ್, ಅಪ್ಪು ನ್ಯೂಸ್, ಬೆಳಗಾವಿ. ಕೆಬಿ ಎಲೆಕ್ಷನ್ ನಡೀತಾ ಇದ್ದಾವೆ, ಪ್ರಚಾರ ಈಗಾಗಲೇ ನಡೀತಾ ಇದೆ. ಕತ್ತಿ ವರ್ಚಸ್ ಜಾರಕಿಹೊಳಿ ಅಂತಂದ ಈಗಾಗಲೇ ನಾನು ಹೇಳಿದ್ದೀನಿ. ಎಲ್ಲ ಲೀಡರ್ಗಳು ಮತ್ತು ಅಭಿಮಾನಿಗಳು ಭಕ್ತರು ನಮಗ್ ಹಚ್ಚಿ ಕೇಳ್ತಾ ಇದ್ರು, ಯಾವ್ದು ವಿನ್ ಆಗ್ತೈತ್ರಿ, ಯಾವ್ದು ವಿನ್ ಆಗ್ತೈತಿ ಅಂತ ಹೇಳಿದ್ವಾಗ ಗೋಕಾಕ್ ಮಹಾಲಕ್ಷ್ಮಿ ದೇವಿ ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರ್ತೈತಿ. ಎಲ್ಲರ ಮೈ ತುಂಬಾ ಎಲ್ಲ ಭಂಡಾರ ಹಾರಿಸಿದಾರ. ಮಣ್ಣಿ ದಿನ, ಜಾತ್ರೆ ದಿನ, ಅದಕ್ಕೆ ಅವರೆಲ್ಲ ಮನಿ ಎಲ್ಲ ಬಂಗಾರ ಆಗ್ಲಿ ಅಂತ ಒಂದು ಸಂಕಲ್ಪ ಮಾಡಿದಾಗ ಆ ದೇವಿ ಯಾವತ್ತು ಅವ್ರನ್ನ ಗೆಲ್ಲಿಸೇ ತೀರ್ದ. ನಮ್ಮ ಚೌಡೇಶ್ವರಿಗೆ ನಾವು ಒಂದು ಸಂಕಲ್ಪ ಮಾಡಿದಾಗ ದೇವಿನೂ ಒಂದು ಕೌಲ್ ಕೊಟ್ಟಿದ್ದಾಳ. ಈ ಸಲಕ್ಕೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಗುಲಾಲ್ ಹಾರ್ತೈತಿ. ಯಾವುದೇ ರೀತಿಯಾಗಿ ಒಂದು ಭಯ ಭಕ್ತಿ ಇರ್ಲಾರ್ದನ ನೀವು ಒಂದು ವಿಡಿಯೋ ಮುಖಾಂತರ ನಮಗೆ ತಿಳಿಸಿ ಅಂತ ಒಂದು ಸಂಕಲ್ಪ ಮಾಡಿದಾಗ ದೇವಿ ನಾವು ಅದನ್ನೊಂದು ಅದಾಗ್ತೈತಿ ಅನ್ನೋ ಮಾತನ್ನು ನಾವು ಹೇಳ್ತೀವಿ. ಯಾಕಂದ್ರೆ ದೇವಿ ಒಂದು ಸಪ್ಪಣದಲ್ಲಿ ಹೇಳಿದಾಗ ಅದಕ್ಕೆ ಈ ಸಲಕ್ಕೆ ಸತೀಶ್ ಸಾವ್ಕಾರ್ ಗೆಲುವು ಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ.